ಮಹಾಮಾರಿ ಡೆಂಗಿನ ಗಟ್ಟಿ ಹಾಕಲು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರೋ ಆರೋಗ್ಯ ಇಲಾಖೆ ಹೈರಾಣಾಗಿ ಹೋಗಿದೆ. ಸಾರ್ವಜನಿಕರಿಗೆ ಸ್ವಚ್ಛತೆಯ ಪಾಠ ಮಾಡಿ ದಂಡದ ಚಾಟಿ ಬೀಸಿದೆ. ಇದಕ್ಕೆ ಜನರಿಂದ ಪರವಿರೋಧ ವ್ಯಕ್ತವಾಗ್ತಿದೆ. ಡೆಡ್ಲಿ ಡೆಂಗಿ ಕಂಟ್ರೋಲ್ಗೆ ದಂಡಾಸ್ತ್ರ. ಸರ್ಕಾರದ ರೂಲ್ಸ್ಗೆ ಸಾರ್ವಜನಿಕರು ಕೊತ. ಬೆಂಗಳೂರಿನಲ್ಲಿ ಡೆಂಗಿ ರುದ್ರ ನರ್ತನವಾಡ್ತಿದೆ. ಅಸ್ವಚ್ಛತೆಯಿಂದ ಸೊಳ್ಳೆಗಳು ಹೆಚ್ಚಾಗ್ತಿವೆ. ಡೆಂಗಿ ಹಾವಳಿ ಮಿತಿಮೀರಿದೆ ಅಂತ ಸರ್ಕಾರ ಜನರ ಮೇಲೆಯೇ ಸ್ವಚ್ಛತೆಯ ಹೊಣೆ ಹೊರಿಸಿದೆ. ಡೆಂಗಿ ಸಾಂಕ್ರಾಮಿಕ ಕಾಯಿಲೆ ಅಂತ ಘೋಷಣೆ ಬೆನ್ನಲ್ಲೇ ದಂಡಾಸ್ತ್ರ ಪ್ರಯೋಗಿಸಿದೆ. ಮನೆ, ಖಾಲಿ ಜಾಗ, ಕಟ್ಟಡದ ಬಳಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗದಂತೆ ಜಾಗೃತಿ ವಹಿಸಬೇಕು. ಅಪಾರ್ಟ್ಮೆಂಟ್, ಹೋಟೆಲ್, ರೆಸ್ಟೋರೆಂಟ್, ವಾಣಿಜ್ಯ ಕಟ್ಟಡಗಳ ಸುತ್ತಮುತ್ತ ಕಸ, ನೀರು ನಿಲ್ಲೋದು ಕಂಡು ಬಂದ್ರೆ ಮಾಲೀಕರು ದಂಡ ತೆರಬೇಕು. ಗ್ರಾಮೀಣ ಪ್ರದೇಶದ ಮನೆಗಳಿಗೆ 200 ರೂಪಾಯಿ ದಂಡ, ನಗರ ಪ್ರದೇಶದಲ್ಲಿನ ಮನೆಗಳಿಗೆ 400 ರೂಪಾಯಿ, ವಾಣಿಜ್ಯ ಕಟ್ಟಡ, ಮಾಲ್ಗಳಿಗೆ 1000 ದಂಡ, ಖಾಲಿ ಸ್ಥಳ, ನಿರ್ಮಾಣ ಹಂತದ ಕಟ್ಟಡಗಳಿಗೆ 2000 ದಂಡಕ್ಕೆ ರೂಲ್ಸ್ ಜಾರಿಯಾಗಿದೆ. ಯಾರೋ ಕಸ ತಂದು ಹಾಕಿದ್ರೆ ನಮ್ಗ್ಯಾಕೆ ಫೈನ್? ಫೈನ್ ಕಟ್ಟಿದ್ರೆ ಸೊಳ್ಳೆ ಹೋಗುತ್ತಾ? ಡೆಂಗಿ ಕಂಟ್ರೋಲ್ ಆಗುತ್ತಾ? ಸರ್ಕಾರ ಡೆಂಗಿ ಫೈನ್ ಅಂತಿದ್ದಂತೆ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. 1 ಲೀಟರ್ ಔಷಧಿಗೆ 10 ಲೀಟರ್ ನೀರು ಹಾಕಿ ಹೊಡೆದ್ರೆ ಸೊಳ್ಳೆ ಹೋಗುತ್ತಾ? ನಾವು ಫೈನ್ ಕಟ್ಟಿದ್ರೆ ಸರ್ಕಾರಕ್ಕೆ ದುಡ್ಡು ಬರುತ್ತೆ, ಡೆಂಗಿ ಕಂಟ್ರೋಲ್ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಮಹಿಳಾ ಮಣಿಗಳಂತೂ ಕೂಲಿ ನಾಲಿ ಮಾಡೋರು ಎಲ್ಲಿಂದ ತಂದು ಫೈನ್ ಕಟ್ತಾರೆ ಅಂತ ಗರಂ ಆಗಿದ್ದಾರೆ. 1 ಲೀಟರ್ಗೆ 10 ಲೀಟರ್ ನೀರು ಹಾಕೊಂಡು ಹೊಡೆದ್ರೆ ಎಲ್ಲಿ ಸೊಳ್ಳೆ ಹೋಗ್ತವೆ? ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ನಮ್ಮ ಜನನು ಸ್ವಚ್ಛತೆ ಅನ್ನೋದು ಕಾಪಾಡಬೇಕು. ಅವಾಗಲೇ ರೋಗ ರುಜಿನ ಎಲ್ಲ ಕಮ್ಮಿ ಆಗೋದು. ನಮ್ಮ ದುಡ್ಡು ಹೋಗುತ್ತೆ ಸರ್ಕಾರಕ್ಕೆ ಅಲ್ವಾ? ಈಗ ಸಂಪಾದನೆ ಮಾಡ್ಬೇಕಂದ್ರೆ ಎಲ್ಲಿಂದ ಮಾಡ್ಬೋದಲ್ವಾ? ಹಂಗೆ ಇನ್ನು ಕೆಲವರು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು, ಸರ್ಕಾರ ಮಾಡ್ತಿರೋದು ಸರಿ ಅಂತಂದ್ರು. ಫೈನ್ ಹಾಕಲೇಬೇಕು. ಬಿಕಾಸ್ ಅವರು ಕ್ಲೀನ್ ಆಗಿದ್ರೆ ತಾನೇ ನಾವು, ಬಿಕಾಸ್ ಅಕ್ಕಪಕ್ಕ ನೈಬರ್ಸ್ ಕೂಡ ಏನು ಡೆಂಗು ಸ್ಪ್ರೆಡ್ ಆಗದೆ ಇರತ್ತಾರೆ. ಸೊ ನಾವು ನೀಟ್ನೆಸ್ ಮೇಂಟೈನ್ ಮಾಡಲೇಬೇಕು. ಅದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಸೊ ಅವರು ತಗೊಳ್ಳೋಂಥ ಕ್ರಮ ಸರಿಯಾಗಿದೆ. ಅದೇನೇ ಇರ್ಲಿ, ಡೆಂಗಿ ಕಂಟ್ರೋಲ್ಗೆ ಸರ್ಕಾರ ದಂಡಾಸ್ತ್ರ ಪ್ರಯೋಗ ಮಾಡಿದೆ. ಸಾರ್ವಜನಿಕರಿಂದಲೂ ಪರ ವಿರೋಧ ವ್ಯಕ್ತವಾಗ್ತಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಡೆಂಗಿ ಕಂಟ್ರೋಲ್ ಆಗುತ್ತೆ ಕಾದು ನೋಡಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.